ವಿರೋಧ ಪಕ್ಷದ ನಾಯಕರು ಚಲವಾದಿ ಅವ್ರನ್ನ ಮಾತನಾಡಿಕೊಂಡು ಇಲ್ಲ ನಾವು ತತ್ಕ್ಷಣ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಹೋಗೋದನ್ನು ಅಕ್ಷಮ್ಯ ಅಪರಾಧ ಆಗ್ತದೆ. ರೈತರ ಸಮಸ್ಯೆಗಳನ್ನು ರೈತರ ಪರಿಸ್ಥಿತಿ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ವಿಪಕ್ಷವಾಗಿ ನಾವು ಕೂಡ ತಪ್ಪಾಗ್ತದೆ. ನಾವು ಹೋಗಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಾವು ಬಂದಿದ್ದೇವೆ. ಇಲ್ಲಿ ನೋಡಿದ್ರೆ ಪಾಪ ಯಾಕೆ ನಾನು ಎಲ್ಲ ರೈತರುಗಳನ್ನು ಮಾತನಾಡಿಸ್ತಾ ಇದ್ದೇನೆ. ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಈ ಭಾಗಕ್ಕೆ ಬಂದಿಲ್ಲ, ಕೃಷಿ ಸಚಿವರು, ಕಂದಾಯ ಸಚಿವರು ಇದು ಯಾರೂ ಪತ್ತೆನೇ ಇಲ್ಲ. ಅವ್ರು ಯಾರೂ ಕೂಡ ಇಲ್ಲಿ ಪತ್ರಿಕೆ ನೋಡ್ತಾ ಇದ್ದೆ. ಇಲ್ಲಿಯ ಉಸ್ತುವಾರಿ ಸಚಿವರು, ಅಲ್ಲಿ ಬೀದರ್, ರಾಯಚೂರು ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಕಾಟಾಚಾರಕ್ಕೊಂದು ಮನವಿ ಕೊಡುವಂಥದ್ದು ಒಂದು ಫಾರ್ಮಾಲಿಟಿ ಅಷ್ಟೇ. ದುರಂತ ಏನಪ್ಪ ಅಂತ ಹೇಳಿದ್ರೆ ನಾವು ಹಿಂದೂ ನೋಡಿದ್ವಿ, ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ರೀತಿ ಅತಿವೃಷ್ಟಿ ಆಗಿರುವಂಥದ್ದು ಅಥವಾ ಮಹಾರಾಷ್ಟ್ರ ಜಲಾಶಯಗಳ ನೀರು ಬಿಟ್ಟು ಈ ರೀತಿ ಅನಾಹುತ ಆಗಿರೋದು ಮೊದಲ ಬಾರಿ ಏನಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗೂ ಸಹ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಪಾಪ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಮನೆಗಳನ್ನು ಕೂಡ ಕಳೆದುಕೊಂಡಿದ್ರು. ಆಗ ನನಗೆ ಇನ್ನೂ ಕೂಡ ಕಣ್ಮುಂದಿದೆ, ಎಲ್ಲ ನಮ್ಮ ರೈತರು ನೆನಪು ಮಾಡ್ತಾ ಇದ್ರು. ಇವತ್ತು ನನಗೆ ಹೋದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ತತ್ಕ್ಷಣ ಧಾವಿಸಿ ಅವರೇ ಸ್ವತಃ ಹೋದರು ಮುಖ್ಯಮಂತ್ರಿಗಳಾಗಿ. ಬೀದರ್ ಜಿಲ್ಲೆಗೂ ಬಂದಿದ್ದರು, ರಾಯಚೂರು ಜಿಲ್ಲೆಗೂ ಬಂದಿದ್ದರು, ಕೊಪ್ಪಳ, ಬೆಳಗಾವಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೆ ತತ್ಕ್ಷಣ NDRF ನಾಮ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರ ಕೊಡ್ತದೆ ಅದು ಸರಿಸಮಾನವಾಗಿ ರಾಜ್ಯ ಸರ್ಕಾರನೂ ಕೂಡ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪರಿಹಾರನ ಕೊಡುವಂಥ ಕೆಲಸ ಮಾಡಿದ್ರು. ಯಾರು ಬಡವರ ಮನೆ ಕಳ್ಕೊಂಡಿದ್ರು ಅವ್ರಿಗೆ 2-3 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ರಾಜ್ಯ ಸರ್ಕಾರದಿಂದ. ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತೊಂದು ಚುನಾಯಿತ ಸರ್ಕಾರ ಇದ್ದಿದ್ದೇ ಆಗಿದ್ದು ಈ ರೀತಿ ಒಂದು ರೈತರ ಗೋಳನ್ನು ಕೇಳುವಂಥ ಒಂದು ಮಾತೃ ಮುಖ್ಯಮಂತ್ರಿ ಇದ್ದಿದ್ದೇ ಆಗಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಬೆಂಗಳೂರಿಗೆ ಸೀಮಿತ ಆಗಿದೆ. ನೀವೇ ಹೇಳಿ, ಎಷ್ಟು ಬಾರಿ ನೋಡಿ ಕಳೆದ 2 ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇವತ್ತು ಬಾಲ್ಕಿ ಇರ್ಬೋದು, ಪಕ್ಕದ ಔರಾದ್ ಕ್ಷೇತ್ರ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಯಾವಾಗ ಇಲ್ಲಿ ಕೃಷಿ ಸಚಿವರು ಬಂದಿದ್ದಾರೆ ಉದಾಹರಣೆಗಳೇ ಅಲ್ಲ. ಕಂದಾಯ ಸಚಿವರು ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ರೈತರು ಪರಿಹಾರ ಕೊಡ್ತೇವೆ, ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಇರಬೇಕಾಗುತ್ತೆ ಚುನಾಯಿತ ಸರ್ಕಾರ? ಏನ್ ಮಾಡೋದು, ನಮಗೆ ಓಟ್ ಹಾಕ್ತಾರ್ರಿ. ಸಾಲದಕ್ಕೆ ಮೊನ್ನೆ ಲೋಕಸಭಾ ಚುನಾವಣೆ ಗೆದ್ದಿದ್ದಾರೆ. ಕಲ್ಯಾಣ ಕರ್ನಾಟಕದ ಬಗ್ಗೆ ಅಲ್ಲ, ಸಂಪೂರ್ಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸಂಪೂರ್ಣವಾಗಿ ಮರೆತಿದ್ದಾರೆ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಬಗ್ಗೆ ಯಾವುದೇ ವಿಚಾರ ತೆಗೆದುಕೊಳ್ಳಿ, ಇವತ್ತು ಶಿಕ್ಷಕರ ನೇಮಕಾತಿ ವಿಚಾರ ಎಲ್ಲವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ 2 ತಿಂಗಳಿಂದ ಗುಲ್ಬರ್ಗ ಬಂದಾಗ. ಅದು ಈಗ ಅಟ್ಲೀಸ್ಟ್ ಇಂಥ ನೆರೆ ಸಂದರ್ಭದಲ್ಲಾದರೂ ಕೂಡ ರೈತರಿಗೆ ಒಂದು ಸ್ಪಂದನೆ ಮಾಡಬೇಕು ಅನ್ನೋ ಮಾನವೀಯತೆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ನಡ್ಕೊಳ್ಬೇಕು. ನಾನು ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ, ಆಗ್ರಹವನ್ನು ಕೂಡ ಮಾಡ್ತೇನೆ. ರೈತರ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ. ಜಾತಿ ಜನಗಣತಿ, ಧರ್ಮ, ಸಮಾಜವೆಲ್ಲ ಒಂದು ಕಡೆ ಇರ್ತದೆ. ಈ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಇವತ್ತು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.